ನೋಡಿ, ಇವತ್ತು ಈ ಒಂದು ಗ್ಯಾಸ್ ಅನಿಲ ಸೋರಿಕೆ ಆಗಲು ಬಹುಮುಖ್ಯ ಕಾರಣವೇನೆಂದರೆ, ನಾವೇನು ಮಾಡ್ತೇವೆ, ಕಿಟಕಿ ಬಾಗಿಲು ಏನಿದೆ ಅದೇ ರೀತಿ ದ್ವಾರಗಳು ಎಲ್ಲವನ್ನು ಕಂಪ್ಲೀಟಾಗಿ ಮುಚ್ಚಿ ಸ್ನಾನ ಮಾಡ್ತೇವೆ. ಇದು ಈ ಸೋರಿಕೆಯಾಗಲು ಬಹುಮುಖ್ಯ ಕಾರಣ. ಪ್ರೀತಿಯ ಸ್ನೇಹಿತರೆ, ನೋಡಿ, ಯಾವುದೇ ಒಂದು ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಹ ಬಹಳ ದುಃಖಕರವಾದಂತಹ ವಾರ್ತೆ ಇವತ್ತು ಪರಂಗಿಪೇಟೆಯಲ್ಲಿ ನಡೆದಿದೆ. ಅದು ಏನಂದರೆ, ಕೇವಲ 5 ದಿನ ಮದುವೆಗೆ 5 ದಿನ ಬಾಕಿ ಇರುವಾಗಲೇ ಅಲ್ಲಾಹನ ಕರೆಗೆ ಹೋಗುಟ್ಟು ಇಹಲೋಕ ತ್ಯಜಿಸಿದಂತಹ ಒಂದು ಘಟನೆ. ಈ ಮರಣದ ವಾರ್ತೆ ಕೇಳಿದರೆ ಶಾಕ್ ಆಗ್ತೀರಿ. ಗೀಸರ್ ಸೋರಿಕೆಯಾದಂತಹ ಒಂದು ಕಾರಣ. ಅಲ್ಲಾಹನು ಆ ಕುಟುಂಬಕ್ಕೆ ಸಬ್ರ್ ನೀಡಲಿ, ಕ್ಷಮೆ ನೀಡಲಿ. ಅದೇ ರೀತಿ ಆ ಯುವತಿಯ ಖಬರನ್ನು ಅಲ್ಲಾಹನು ಸ್ವರ್ಗದ ಹೂದೋಟವಾಗಿಸಲಿ. ಅದೇ ರೀತಿ ನಮ್ಮನ್ನು ಹಾಗೂ ಅವರನ್ನು ನಾಳೆ ಸುಗಲೋಕ ಸ್ವರ್ಗದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನೋಡಿ ಪ್ರೀತಿಯ ವೀಕ್ಷಕರೇ, ಈ ಗೀಸರ್ ಬಳಕೆ ಅನ್ನುವಂಥದ್ದು ಇವತ್ತು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ. ಕಾರಣ ಕಟ್ಟಿಗೆಗಳು ಸಿಗೋದಿಲ್ಲ, ಕಷ್ಟಕರ. ಅದರಿಂದ ಎಲ್ಲರೂ ಚೂಸ್ ಮಾಡಿದಂತಹ ಒಂದು ಮಾರ್ಗವೇನೆಂದರೆ ಇದು ಗೀಸರ್ ಅನ್ನುವಂಥದ್ದು. ಅದೇ ರೀತಿ ಅದರಲ್ಲಿ ಕರೆಂಟ್ನದ್ದು ತಗೊಂಡ್ರೆ ಕರೆಂಟ್ನಲ್ಲಿ ಸ್ವಲ್ಪ ಜನರಿಗೆ ಹಲವಾರು ಸಮಸ್ಯೆಗಳಿವೆ ಅಥವಾ ದುಬಾರಿಯಾಗಿ ಬಿಟ್ಟಿದೆ. ಹೀಗೆ ಆ ಕಾರಣದಿಂದ ಗ್ಯಾಸ್ ಬಹಳ ಬೇಗವಾಗಿ ಕಾಯ್ತದೆ. ಈ ಕರೆಂಟ್ನಲ್ಲಿ ಏನಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಆದರೆ ಈ ಗೀಸರ್ ಏನಿದೆಯೋ, ಗ್ಯಾಸ್ ಗೀಸರ್ ಏನಿದೆಯೋ, ಅದು ಬಹಳ ಬೇಗ ನಮ್ಮ ನೀರನ್ನು ಬಿಸಿ ಮಾಡಿ ಕೊಡುತ್ತದೆ ಅನ್ನುವ ಕಾರಣಕ್ಕಾಗಿ ಹಲವರು ಚೂಸ್ ಮಾಡಿದಂಥ ಒಂದು ಮಾರ್ಗವಾಗಿದೆ ಈ ಗ್ಯಾಸ್ ಗೀಸರ್. ಆದರೆ ಈ ಒಂದು ಗ್ಯಾಸ್ ಗೀಸರ್ನ ಬಳಕೆ ಗೊತ್ತಿಲ್ಲದ ಕಾರಣ ಇವತ್ತು ಬಹಳಷ್ಟು ಇದರಲ್ಲಿ ಹಲವಾರು ಪ್ರಕರಣಗಳು ಇವತ್ತು ನಡೀತಾ ಇದೆ. ಇಂಥ ಸಂದರ್ಭಗಳಲ್ಲಿ ನಾವು ಸಾಧಾರಣ ಚರ್ಚೆ ಮಾಡ್ತೇವೆ, ಆದರೆ ಅದನ್ನು ನಾವು ಯಾರು ಕಾರ್ಯಕ್ಕೆ ತರೋದಿಲ್ಲ. ಆ ಕಾರಣದಿಂದ ಇವತ್ತು ಇನ್ನಷ್ಟು ಹಲವಾರು ಈ ಪ್ರಕರಣಗಳು ಮತ್ತೆ ನಡೀತಾ ಇದೆ. ಬಹಳಷ್ಟೊಂದು ಜಾಗರೂಕತೆಯಿಂದ ಇರಬೇಕಾಗಿದೆ. ನೋಡಿ, ಇವತ್ತು ಈ ಒಂದು ಗ್ಯಾಸ್ ಅನಿಲ ಸೋರಿಕೆ ಆಗಲು ಬಹುಮುಖ್ಯ ಕಾರಣವೇನೆಂದರೆ, ನಾವೇನು ಮಾಡ್ತೇವೆ, ಕಿಟಕಿ ಬಾಗಿಲು ಏನಿದೆ ಅದೇ ರೀತಿ ದ್ವಾರಗಳು ಎಲ್ಲವನ್ನು ಕಂಪ್ಲೀಟಾಗಿ ಮುಚ್ಚಿ ಸ್ನಾನ ಮಾಡ್ತೇವೆ. ಇದು ಈ ಸೋರಿಕೆಯಾಗಲು ಬಹುಮುಖ್ಯ ಕಾರಣ, ಡೇಂಜರ್. ಇನ್ನು ನಮಗೆ ಹಾಗೆ ಏನಾದರೂ ಇದ್ದರೆ, ಫುಲ್ಲು ಬಂದ್ ಮಾಡಿಯೇ ಸ್ನಾನ ಮಾಡಬೇಕು ಅಂತ ಇದ್ದರೆ, ಫಸ್ಟ್ ನೀರು ತುಂಬಿಸಿ ಗ್ಯಾಸ್ ಆನ್ ಮಾಡಿ, ನಂತರ ಗ್ಯಾಸೆಲ್ಲ ಆಫ್ ಮಾಡಿ ಏನು ಮಾಡಬೇಕು, ಸ್ನಾನ ಮಾಡಲಿಕ್ಕೆ ಹೋಗಬೇಕು. ಎರಡರಲ್ಲಿ ಒಂದು ಆಪ್ಷನ್ ಮಾತ್ರ ಚೂಸ್ ಮಾಡಬೇಕು. ಹಾಗಿದ್ರೆ ನಾವು ಸೇಫ್. ಅಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಲವಾರು ಘಟನೆಗಳು ಇವತ್ತು ನಡೆದಿದೆ. ಆದ ಕಾರಣ ಬಹಳ ಜಾಗರೂಕತೆಯಿಂದ ಇರಬೇಕು. ಯಾವುದೇ ವಸ್ತು ಆದರೂ ಕೂಡ ಹಾಗೆ ಅದರ ಸಂಪೂರ್ಣವಾದಂತಹ ಬಳಕೆ ಮಾಡುವ ರೀತಿ, ಯಾವ ರೀತಿ ನಾವು ಅದನ್ನು ಮೆಥಡ್ ಆಫ್ ಯೂಸಿಂಗ್ ಹೇಗಿದೆಯೋ, ಯಾವ ರೀತಿ ಯೂಸ್ ಮಾಡಬೇಕು ಆ ರೀತಿಯಲ್ಲೇ ಯೂಸ್ ಮಾಡಬೇಕು. ಅಲ್ಲದಿದ್ದರೆ ಪ್ರತಿಯೊಂದರಲ್ಲೂ ಕೂಡ ಅಪಾಯ ಇರುತ್ತೆ. ಇವತ್ತು ಗ್ಯಾಸ್ ಗೀಸರ್ನಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಬರಲಿಕ್ಕೆ ಕಾರಣ ಇದೆ. ನಮಗೆ ಅದರ ಮ್ಯಾನ್ಯಲ್ ಗೊತ್ತಿರೋದಿಲ್ಲ ಯಾವ ರೀತಿ ಯೂಸ್ ಮಾಡೋದಂತೇಳಿ. ಓಕೆ, ಏನಾದರೂ ಅಲ್ಲಾಹನು ಆ ಒಂದು ಕುಟುಂಬಕ್ಕೆ ಶಾಂತಿ ನೀಡಲಿ ಅಂತ ಹೇಳ್ತಿದ್ದೇನೆ. ಅದೇ ರೀತಿ ಆ ಯುವತಿಯ ಖಬರನ್ನು ಅಲ್ಲಾಹನು ಸ್ವರ್ಗದ ಹೂದೋಟವಾಗಿ ಮಾಡಲಿ. ನಮ್ಮನ್ನು ಅವರನ್ನು ನಾಳೆ ಜನ್ನತುಲ್ ನഈಮ್ ಎಂಬ ಸುಗಲೋಕ ಸ್ವರ್ಗದಲ್ಲಿ ನಮ್ಮೆಲ್ಲರನ್ನು ಒಗ್ಗೂಡಿಸಲಿ. ಇಂತಹ ಅಪಾಯದಿಂದ, ಇಂತಹ ಅಪಕಡದಿಂದ ಅಲ್ಲಾಹ್ ನಮ್ಮೆಲ್ಲರನ್ನು ರಕ್ಷಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.